ಎಸ್ಐಟಿಯಿಂದ ಸುಜಾತಾ ಭಟ್ ಇವತ್ತಿನ ವಿಚಾರಣೆ ಮುಕ್ತಾಯವಾಗಿದೆ. ಎಸ್ಐಟಿ ಕಚೇರಿಯಲ್ಲಿ ನಡೆದ ಸುಜಾತಾ ಭಟ್ ವಿಚಾರಣೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ನಡೆಸಲಾಗಿತ್ತು. ಇವತ್ತಿನ ವಿಚಾರಣೆ ಮುಕ್ತಾಯವಾಗಿದೆ. ಮತ್ತೆ ನಾಳೆ ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಇವತ್ತು ಬೆಳಗ್ಗೆ 10:30ರಿಂದ ಸುಜಾತಾ ಭಟ್ ವಿಚಾರಣೆ ನಡೆಸಿದಂತ ಎಸ್ಐಟಿ ನಾಳೆ ಮತ್ತೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಸುಜಾತಾಗೆ ಸೂಚಿಸಲಾಗಿದೆ. ಸದ್ಯ ವಿಚಾರಣೆ ಮುಗಿಸಿ ಎಸ್ಐಟಿ ಕಚೇರಿಯಿಂದ ತೆರಳಿದ ಸುಜಾತಾ ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಮಗಳು ಕಳೆದೋಗಿದ್ದಾಳೆ, ಆಕೆಯನ್ನ ಹುಡುಕಿ ಕೊಡಿ, ಅಕಸ್ಮಾತ್ ಆಕೆ ಶವ ಸಿಕ್ಕರೆ ಅದನ್ನಾದರೂ ಕೊಡಿ ಅಂತ ಎಸ್ಐಟಿಗೆ ದೂರನ್ನ ದಾಖಲಿಸಿದ್ದಂತಹ ಸುಜಾತಾ ಭಟ್ ಈಗ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಸದ್ಯಕ್ಕೆ ಸುಜಾತಾ ಭಟ್ ಅವರನ್ನ ವಿಚಾರಣೆಗೆ ಕರೆಯಲಾಗಿತ್ತು. ಇವತ್ತು ವಿಚಾರಣೆಗೆ ಹಾಜರಾಗಿದ್ರು. ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗಿದ್ದಂಥ ಸುಜಾತಾ ಭಟ್ ಇದುವರೆಗೂ ಕೂಡ ಸದ್ಯಕ್ಕೆ ಇವತ್ತಿನ ಒಂದು ವಿಚಾರಣೆ ಮುಕ್ತಾಯವಾಗಿದೆ. ಮತ್ತೆ ನಾಳೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಗಮನಿಸ್ತಾ ಇದ್ದೀವಿ, ಇವತ್ತು ಸುಜಾತಾ ಭಟ್ರನ್ನ ವಿಚಾರಣೆ ನಡೆಸಲಾಗಿರುವಂಥದ್ದು. ಸದ್ಯಕ್ಕೆ ಇವತ್ತಿನ ವಿಚಾರಣೆ ಅಂತ್ಯವಾಗಿದೆ ಅಂತ ಹೇಳಲಾಗಿರುವಂಥದ್ದು. ಏನು ಎಸ್ಐಟಿ ಅಧಿಕಾರಿಗಳಿಗೆ ಏನಾದರೂ ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಚಾರಣೆಯಲ್ಲಿ ಏನಾದರೂ ಮಾಹಿತಿ ಸಿಕ್ಕಿದ್ಯಾ? ಏನೆಲ್ಲ ಆಯಿತು? ಹೌದು ಶಮಂತ್, ಈಗಾಗಲೇ ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ತಾಯಿಯಿಂದ ಹೇಳಿಕೊಂಡು ಬಂದಿರತಕ್ಕಂಥ ಸುಜಾತಾ ಭಟ್ ಅವರ 2ನೇ ದಿನದ ವಿಚಾರಣೆಯನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ನಿನ್ನೆ ಕೂಡ ಒಂದಿಷ್ಟು ವಿಚಾರಣೆಯನ್ನು ಮಾಡಲಾಯಿತು. ಆದ್ರೆ ನಿನ್ನೆ ಅನನ್ಯ ಭಟ್ ಇದ್ರು ಅಂತ ಹೇಳೋದಕ್ಕೆ ಅಸ್ತಿತ್ವದ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಎಸ್ಐಟಿ ಅಧಿಕಾರಿಗಳು ಕೇಳಿದ್ರು. ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನು ತರುವುದಾಗಿಯೂ ಕೂಡ ಹೇಳಿ ನಿನ್ನೆ ಅವರು ವಾಪಸ್ಸಾಗಿದ್ರು. ಹಾಗಾಗಿ ಇವತ್ತು ಬೆಳಿಗ್ಗೆ 10:30ಕ್ಕೆ ಎಸ್ಐಟಿ ಕಚೇರಿಗೆ ಬಂದಿದ್ರು. ಸೊ ಇವತ್ತು ರಾತ್ರಿ 9 ಗಂಟೆವರೆಗೂ ಕೂಡ ಸತತ ವಿಚಾರಣೆ ಆಗಿರ್ತಕ್ಕಂಥದ್ದು. ಈ ಟೈಮಲ್ಲಿ ಎಸ್ಐಟಿ ಅಧಿಕಾರಿಗಳು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸುಜಾತಾ ಭಟ್ ಅವರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಯಾಕಂತ ಹೇಳಿದ್ರೆ ಒಂದಿಷ್ಟು ದಾಖಲೆಗಳನ್ನು ತರೋದಾಗಿ ಹೇಳಿದ್ರು ಕೂಡ ಅವರ ಬಳಿ ಅಷ್ಟೊಂದು ದಾಖಲೆಗಳಿಲ್ಲ. ಒಂದಿಷ್ಟು ಕಥೆಯನ್ನು ಹೇಳಿರುವಂತದ್ದು, ಅಂದ್ರೆ ದಾಖಲೆ ಪತ್ರಗಳೆಲ್ಲವೂ ಕೂಡ ಮನೆಗೆ ಬೆಂಕಿ ಬಿದ್ದು ಸುಟ್ಟು ಹೋಗಿದೆ. ಸೊ ಹೀಗಾಗಿ ಏನಿಲ್ಲ ಎಂಬುದನ್ನು ಹೇಳಿದ್ದಾರೆ. ಕೊನೆಗೆ ಅಧಿಕಾರಿಗಳ ಪ್ರಶ್ನೆ ಮೇಲೆ ಪ್ರಶ್ನೆಗೆ ಸುಜಾತಾ ಭಟ್ ಅವರು ಸತ್ಯ ಒಪ್ಕೊಂಡಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ತಾನು ಹೇಳಿದ್ದೆಲ್ಲ ಸುಳ್ಳು ಎನ್ನುವಂಥದ್ದನ್ನು ಹೇಳಿದ್ದಾರೆ ಮತ್ತು ಇದು ನನ್ನಿಂದಾಗಿ ತಪ್ಪಾಗಿದೆ, ಹೀಗಾಗಿ ನನ್ನನ್ನು ಬಿಟ್ಟು ಬಿಡಿ ಅಂತೇಳಿ ಕಣ್ಣೀರು ಹಾಕಿರ್ತಕ್ಕಂಥ ಘಟನೆ ಕೂಡ ಎಸ್ಐಟಿ ಕಚೇರಿಯಲ್ಲಿ ನಡೆದಿದೆ. ಇದರ ಜೊತೆಗೆ ತಾನೇನು ಕೊಟ್ಟಿರ್ತಕ್ಕಂಥ ದೂರ ಏನಿದೆ ಆ ದೂರ ಅರ್ಜಿಯನ್ನು ಕೂಡ ವಾಪಸ್ ಪಡೆಯುತ್ತೇನೆ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಆದ್ರೆ ಎಸ್ಐಟಿ ಅಧಿಕಾರಿಗಳು ಅದಕ್ಕೆ ಒಪ್ಪಿಲ್ಲ. ಬದಲಾಗಿ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಯಾಕಾಗಿ ಸುಳ್ಳು ಹೇಳಿದ್ರಿ, ನಿಮ್ಮನ್ನು ಸುಳ್ಳು ಹೇಳಿಸಿದವರು ಯಾರು, ಇದರಿಂದ ಯಾರಿದ್ದಾರೆ, ಸೊ ಎಲ್ಲಾ ವಿಚಾರಗಳನ್ನು ಕೂಡ ಸುಜಾತಾ ಭಟ್ ಅವರ ಬಾಯಿಂದಲೇ ಹೇಳಿಸ್ತಿದ್ದಾರೆ. ಸೊ ಅದನ್ನು ಕೂಡ ಎಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಲಾಗಿದೆ. ಹೀಗಾಗಿ ಸುಜಾತಾ ಭಟ್ ಹಿಂದೆ ಈ ಕಥೆಯನ್ನು ನಡೆದಿದ್ದು, ಸೊ ಇದರಿಂದ ಯಾರಿದ್ದಾರೆ ಅವರಿಗೂ ಕೂಡ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ನೋಟಿಸ್ ನೀಡೋದಕ್ಕೆ ಎಸ್ಐಟಿ ಸಿದ್ಧತೆಯನ್ನು ಮಾಡಿದೆ. ಇದರ ಜೊತೆಗೆ ನಾಳೆಯೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸುಜಾತಾ ಭಟ್ ಅವರಿಗೆ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಇವತ್ತಿನ ವಿಚಾರಣೆಯನ್ನು ಮುಗಿಸಿ ಸುಜಾತಾ ಭಟ್ ಅವರು ಆಟೋ ರಿಕ್ಷಾದಲ್ಲಿ ವಾಪಸ್ ಹೋಗಿರ್ತಕ್ಕಂಥದ್ದು. ಹೀಗಾಗಿ ನಾಳೆಯೂ ಕೂಡ ವಿಚಾರಣೆ ಮುಂದುವರಿಲಿಕ್ಕಿದೆ. ಹೀಗಾಗಿ ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗ್ತಿರ್ತಂತೆ ಅವರು ಈ ಒಂದು ಏನು ಸುಳ್ಳುಗಳನ್ನು ಹೇಳಿದ್ರು. ಸೊ ಈ ಎಲ್ಲ ಸುಳ್ಳುಗಳನ್ನು ಹೇಳಿರೋದಾಗಿ ಒಪ್ಕೊಂಡಿರೋದಾಗಿ ಗೊತ್ತಾಗಿದೆ. ಹೀಗಾಗಿ ಮುಂದಿನ ಕ್ರಮ ಎಸ್ಐಟಿ ಅಧಿಕಾರಿಗಳು ಏನ್ ಮಾಡ್ತಾರೆ ಎಂಬುದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಶಮಂತ್, ಧನ್ಯವಾದ ಅಶೋಕ್ ನಿಮ್ಮೆಲ್ಲ ಮಾಹಿತಿಗಾಗಿ.